ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕಿಲ್ಲಾ ಓಣಿ ಸದ್ಯಕ್ಕೆ ಶಾಂತವಾಗಿದೆ. ಸ್ಥಳೀಯರ ಜೊತೆ ಮುಖಂಡರು ಮಾತುಕತೆಯನ್ನ ನಡೆಸಿದ್ದಾರೆ. ಸ್ಥಳಕ್ಕೆ ಸಂಸದ ಪಿಸಿ ಗದ್ದಿಗೌಡರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸಾಥನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನಾಯಕರು. ಪೊಲೀಸರ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನಾವಶ್ಯಕವಾಗಿ ಮಕ್ಕಳನ್ನ ಬಂಧಿಸ್ತಾ ಇದ್ದಾರೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಕಲ್ಲು ಎಸೆದಿದ್ದನ್ನ ತೋರಿಸ್ಲಿ ಅಂತ ಹೇಳಿ ಮುತ್ತುಮಾಗಿ ತಂದೆ ಬೈಲಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರು ದೇಶಕ್ಕೆ ಕ್ಯಾನ್ಸರ್ ಇದ್ದಂತೆ ಅಂತ ಚರಂತಿಮಠ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ವಾತಾವರಣ ತಿಳಿಯಾಗುವಂತಹ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದೆ. ಬಟ್ ಆದರೆ ಕೆಲ ಮುಖಂಡರು ಅಥವಾ ಈ ಬಂಧನಕ್ಕೆ ಒಳಗಾಗಿರುವಂತಹ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕು ಅಂತ ಹೇಳಿ ನಮ್ಮ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಅರೆಸ್ಟ್ ಮಾಡುವ, ಬಂಧನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಇದಕ್ಕೆ ನಾನು ಖಂಡಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಪೋಷಕರು ಹೇಳ್ತಾ ಇದ್ದಾರೆ. ಚರಂತಿಮಠ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ನಾಯಕರು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಥಳೀಯರ ಜೊತೆ ಮುಖಂಡರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಮತ್ತು ಸ್ಥಳೀಯರಿಗೂ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದಂತೆ ನಾವು ನೋಡ್ಕೊಳ್ತೀವಿ. ಇನ್ನು ಕಲ್ಲು ಎಸೆದಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಕ್ಕಳುಗಳು ಕಲ್ಲು ಎಸೆದಿಲ್ಲ, ಕಲ್ಲು ಎಸೆದಿರೋದೇ ನಮ್ಮ ಮಕ್ಕಳು ಅನ್ನೋದೇ ಆಗಿದ್ದಿದ್ರೆ ವಿಡಿಯೋ ಸಮೇತ, ಸಾಕ್ಷಿ ಸಮೇತ ಅದನ್ನು ಪ್ರೂವ್ ಮಾಡಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ಇನ್ ಕೇಸ್ ಏನಾದರೂ ನಮ್ಮ ಮಕ್ಕಳು ಏನಾದರೂ ಕಲ್ಲನ್ನು ಎಸೆದಿದ್ರೆ ಅದಕ್ಕೆ ವಿಡಿಯೋ ಸಾಕ್ಷಿ ಇದ್ದರೆ ನಾವು ಅದನ್ನು ಒಪ್ಕೊಳ್ತೀವಿ. ಸುಮ್ಮನೆ ಇಲ್ಲಿ ಬರೋದು, ಸಿಕ್ಕವರನ್ನ ಬಂಧನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂಟು ಮಂದಿನ ನಮ್ಮವ್ರನ್ನ ಅರೆಸ್ಟ್ ಮಾಡ್ಯಾರ. ಅವ್ರನ್ನು 8 ಮಂದಿನ ಮಾಡ್ರಿ. ಇದು ಅವ್ರದ್ದು ಒತ್ತಡ ಹಾಕ್ತಾರ. ಯಾರು ಬಿಡ್ತಾರೆ? ಮತ್ತೆ ಇವರು ಪೊಲೀಸರು ಬಂದವ್ರು ಯಾರ ಕಡೆ ತಪ್ಪೈತಿ ಯಾರ ಕಡೆ ಅಂತ ಅವ್ರು ಕೇಳಂಗ ಇಲ್ಲ. ಬರೇ ಯಾರು ಸಿಗ್ತಾರ ಅವ್ರನ್ನು ಒತ್ತಕೊಂದು ಗಾಡಿ ಭವಿಷ್ಯ ಅವ್ರದ್ದು ದಿನ ಪ್ರತಿ ಸೆಷನ್ ಕರ್ತ ದಿನ ಪ್ರತಿ ಹೋಗ್ಬೇಕ್ರಿ. ಅವ್ರು ಒಬ್ಬ ಸ್ಟೂಡೆಂಟ್ ಭವಿಷ್ಯ ನೋಡ್ಬೇಕ್ರಿ. ಅವ್ರು ಯಾವ್ದಂದ್ರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇದೀಗ ಸ್ಥಳೀಯರ ಜೊತೆ ಮುಖಂಡರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ, ಜನರು ಏನ್ ಆಗ್ರಹಿಸ್ತಾ ಇದ್ದಾರೆ, ಮತ್ತೆ ಸಿಕ್ಕವರನ್ನ ಬಂಧನ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಡಿಯೋ ತೋರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಜನ. ರಮ್ಯಾ, ನಿನ್ನೆ ಏನು ಬಾಗಲಕೋಟೆ ಕಿಲ್ಲಾಗಲ್ಲಿಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಬಂಧನಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಮಹಿಳೆಯರು ಪ್ರತಿರೋಧ ತೋರಿಸ್ತಾರೆ. ತಮ್ಮ ಮಕ್ಕಳು ಮನೆಯಲ್ಲಿದ್ದಾಗ ಪೊಲೀಸರು ವಿನಾಕಾರಣ ಏನೋ ಕಾರಣ ಹೇಳದೇನೆ ಬಂಧಿಸುವುದು ಎಷ್ಟು ಸರಿ ಅಂತ ಹೇಳಿ ಅವ್ರನ್ನ ಪೊಲೀಸರನ್ನು ತಡೆಯುವಲ್ಲಿ ಮತ್ತೆ ಅವರನ್ನ ಪ್ರತಿರೋಧ ತೋರಿಸಿ ಅವರ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದಂತ ಘಟನೆ ನಡೆದಿತ್ತು. ನಂತರ ಏನು ಅಡಿಷನಲ್ SP ಮಂಜುನಾಥ್ ಅವರ ನೇತೃತ್ವದಲ್ಲಿ ಪ್ರತಿರೋಧ ತೋರಿಸಿ ಪ್ರತಿಭಟನೆ ನಡೆಸ್ತಾರೆ. ಅವರು ಇನ್ನು ಮುಂದೆ ಯಾರನ್ನೂ ಬಂಧನ ಮಾಡಲ್ಲ ಅನ್ನೋ ಭರವಸೆ ನೀಡಿದ ಮೇಲೆ ಅಲ್ಲಿ ಪರಿಸ್ಥಿತಿ ತಿಳ್ಕೊಂಡಿರುತ್ತೆ. ಆದ್ರೆ ರಾತ್ರಿನೂ ಕೂಡ ಚರಂತಿಮಠ ಅವರು, ಮಾಜಿ ಶಾಸಕ ಚರಂತಿಮಠ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಪೊಲೀಸರಿಗೆ ಕರೆದು ಅರೆಸ್ಟ್ ಮಾಡದಂತೆ ತಾಕೀತು ಮಾಡಿದ್ರು. ಅದರೊಂದಿಗೆ ಮಹಿಳೆಯರು ಕೂಡ, ಅಲ್ಲಿನ ಜನರು ಕೂಡ ಯಾರು ಕೂಡ ಗಲಾಟೆ ಮಾಡಬಾರ್ದಂತ ಮನವರಿಕೆ ಮಾಡಿ ಮನವೊಲಿಸುವಲ್ಲಿ ಸಫಲ ಕಂಡಿದ್ರು. ಇವತ್ತು ಮತ್ತೆ 10 ಗಂಟೆ ಸುಮಾರಿಗೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮತ್ತು ಸಂಸದ ಪಿಸಿ ಗದ್ದಿಗೌಡರವರು ಈಗ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತದ್ದು. ಅಲ್ಲಿನ ಸ್ಥಳೀಯರನ್ನ ಮಾತನಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಿದ್ದಾರೆ ಮತ್ತು ಅವರ ಅಹವಾಲು ಏನಿದೆ ಅದನ್ನ ಅಹವಾಲನ್ನು ಕೇಳುವಂತ ಕೆಲಸ ಕೂಡ ಚರಂತಿಮಠ ಅವರು ಮಾಡ್ತಿರುವಂತದ್ದು. ಚರಂತಿಮಠ ಅವರು ಅಲ್ಲಿ ಸ್ಥಳಕ್ಕೆ ಬರ್ತಿದ್ದಂತೆ ಮಹಿಳೆಯರು ಕೂಡ ಒಂದೇ ಆಪಾದನೆ ಮಾಡ್ತಿರುವಂತದ್ದು. ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ, ವಿನಾಕಾರಣ ನಮ್ಮ ಮಕ್ಕಳನ್ನ ಎಳೆದುಕೊಂಡು ಹೋಗಿದ್ದಾರೆ, ಅವ್ರು ಕಲ್ಲೆಸ್ತಿದ್ದಾರೆ, ಸಾಕ್ಷೀಕರಿಸಬೇಕು, ವಿಡಿಯೋ ತೋರಿಸ್ಲಿ ನಮಗೆ ಅಂತ ಅಲ್ಲಿ ಚರಂತಿಮಠ ಅವ್ರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಿರುವಂತದ್ದು. ಅದಲ್ಲದೆ ಅನಾವಶ್ಯಕವಾಗಿ ಎಲ್ಲಿ ಕಲ್ಲೆಸಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಆಡ್ತಿದ್ದಾರೆ. ಸರ್ಕಾರ, ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಅಳಲನ್ನ ಅವ್ರನ್ನ ಚರಂತಿಮಠ ಅವ್ರ ಮುಂದೆ ತೋಡ್ಕೊಳ್ತಿರುವಂತದ್ದು. ರಮ್ಯ.